ವೀಕ್ಷಕರೇ ನಮಸ್ಕಾರ. ನಾನು ನಿಮ್ಮ ನಾಗರಾಜ್ ಚೋಳೂರ್, ಪ್ರಖ್ಯಾತ ಜ್ಯೋತಿಷಿ, ವಾಸ್ತು ಹಾಗೂ ಸಂಖ್ಯಾಶಾಸ್ತ್ರಜ್ಞರು ಮಾತನಾಡ್ತಾ ಇರ್ತಕ್ಕಂಥದ್ದು. ವೀಕ್ಷಕರೇ, ಇವತ್ತಿನ ಸಂಚಿಕೆಯಲ್ಲಿ ವೃಶ್ಚಿಕ ರಾಶಿಯವರ ಆಗಸ್ಟ್ ತಿಂಗಳ ಗೋಚರ ಫಲಾಫಲಗಳು ಮತ್ತು ಪರಿಹಾರಗಳ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೇನೆ. ವೃಶ್ಚಿಕ ರಾಶಿಯವರಿಗೆ ಗುರುಬಲ ಇದೆ. ವಿವಾಹಾದಿ ಶುಭ ಕಾರ್ಯಗಳನ್ನು ಮಾಡಲಿಕ್ಕೆ ತುಂಬ ಉತ್ತಮವಾದಂಥ ಸಮಯ. ಹಾಗೆ ಪುಣ್ಯಕ್ಷೇತ್ರಗಳ ದರ್ಶನ ಮಾಡಲಿಕ್ಕೂ ಶುಭ ಸಮಯ. ಹಾಗೆ ನೀವು ವಿದೇಶಕ್ಕೂ ಹೋಗುವ ಅವಕಾಶಗಳು ಸಾಧ್ಯತೆ ಹೆಚ್ಚಾಗಿ ಇರ್ತದೆ. ವಿವಾಹಾದಿ ಕಾರ್ಯಗಳನ್ನು ಮಾಡ್ತಕ್ಕಂಥ ಒಂದು ಸಂದರ್ಭದಲ್ಲಿ ಕುಟುಂಬದಲ್ಲಿ ಸ್ವಲ್ಪ ಕಿರಿಕಿರಿ ಅಥವಾ ಮನಸ್ತಾಪ ಉಂಟಾಗುವ ಸಾಧ್ಯತೆಗಳಿರೋದ್ರಿಂದ ಸರ್ಪದೋಷದ ಪ್ರಭಾವದಿಂದ ಆರೋಪ ಪ್ರತ್ಯಾರೋಪ ಅಥವಾ ಬೇರೆಯವರಿಂದ ಆ ಶುಭ ಕಾರ್ಯಗಳಿಗೆ ಸಮಸ್ಯೆ ಕ್ರಿಯೇಟ್ ಆಗೋದ್ರಿಂದ ಶ್ರೀ ಕ್ಷೇತ್ರ ಕುಕ್ಕೆ ಸುಬ್ರಹ್ಮಣ್ಯದಲ್ಲಿ ಸರ್ಪ ಸಂಸ್ಕಾರ ಶಾಂತಿ ಹೋಮ, ಆಶ್ಲೇಷ ಬಲಿ, ನಾಗ ಪ್ರತಿಷ್ಠೆಯನ್ನು ಮಾಡಿಸ್ತಕ್ಕಂಥದ್ದು ಭಾಳ ಉತ್ತಮ. ಅಥವಾ ನಿಮ್ಮ ಸಮೀಪದ ನಾಗನ ಸಾನ್ನಿಧ್ಯಗಳಲ್ಲಿ ಅಥವಾ ಸುಬ್ರಹ್ಮಣ್ಯ ದೇವಾಲಯಗಳಲ್ಲಿ ಪಂಚಮಿ ಷಷ್ಠಿಯ ತಿಥಿಗಳೊಂದು, ಆಶ್ಲೇಷ ನಕ್ಷತ್ರ ಇರ್ತಕ್ಕಂಥ ದಿನ, ಮಂಗಳವಾರ, ಅಮಾವಾಸ್ಯೆ, ಪೌರ್ಣಮಿಗಳೊಂದು ದೇವಸ್ಥಾನದಲ್ಲಿ ಪೂಜೆ ಕೊಡೋದು ಉತ್ತಮ. ಅಥವಾ ನಾಗರ ಸಾನ್ನಿಧ್ಯದಲ್ಲಿ ಸ್ವಚ್ಛ ಮಾಡಿ ಪೂಜಾ ಸಾಮಗ್ರಿಗಳನ್ನು ಸಮರ್ಪಣೆ ಮಾಡಿ ಶ್ರದ್ಧಾ ಭಕ್ತಿಯಿಂದ ಪೂಜೆ ಸಲ್ಲಿಸ್ತಕ್ಕಂಥದ್ದು ಉತ್ತಮ. ಹಾಗೆ ನಿಮ್ಮ ರಾಶಿಗೆ ಪಂಚಮ ಶನಿ ದೋಷ ಇರುವ ಕಾರಣ ಹಣಕಾಸಿಗೆ ಸಂಬಂಧಪಟ್ಟ ವಿಚಾರಗಳಲ್ಲಿ ತುಂಬ ಏರುಪೇರಾಗ್ತದೆ. ನಿರೀಕ್ಷೆಯ ಮಟ್ಟ ಸಮಸ್ಯೆ ಅಂದರೆ ಫೇಲ್ ಆಗುವ ಸಾಧ್ಯತೆಗಳು ಹೆಚ್ಚಾಗಿ ಇರುವುದರಿಂದ ನೀವು ತಪ್ಪದೆ ಶನಿ ಭಗವಾನರ ದೋಷಕ್ಕೆ ಪರಿಹಾರಗಳನ್ನು ಮಾಡಿಕೊಳ್ಳಲೇಬೇಕು. ಶನಿವಾರ ಕಟಿಂಗ್ ಶೇವಿಂಗ್ ಮಾಡಿಸ್ಬಾರ್ದು. ನಾನ್ ವೆಜ್ ತಿನ್ನೋಂಗಿಲ್ಲ. ಕಪ್ಪು ನೀಲಿ ಬಣ್ಣದ ವಸ್ತ್ರಗಳ ಧಾರಣೆ ಉತ್ತಮ ಅಲ್ಲ. ಹಾಗೆ ಶನಿವಾರಗಳಂದು ಶನಿ ಭಗವಾನರ ದೇವಸ್ಥಾನಕ್ಕೆ ಬನ್ನಿ ಪತ್ರೆ, ಬಿಲ್ವ ಪತ್ರೆ ತೆಗೆದುಕೊಂಡು ಪೂಜಾ ಸಾಮಗ್ರಿಗಳೊಂದಿಗೆ ದೇವಸ್ಥಾನಕ್ಕೆ ಹೋಗಬೇಕು. ಎಳುಬತ್ತಿ, ದೀಪ, ಎಳ್ಳೆಣ್ಣೆಯನ್ನೆಲ್ಲ ತೆಗೆದುಕೊಂಡು ಹೋಗಿ ದೇವಸ್ಥಾನದ ಸುತ್ತ 8 ಸುತ್ತು ಪ್ರದಕ್ಷಿಣೆ ಹಾಕಿ ಈ ಸಂದರ್ಭದಲ್ಲಿ ಓಂ ಶಂ ಶನೇಶ್ಚರಾಯ ನಮಃ ಈ ಮಂತ್ರವನ್ನು ಜಪಿಸೋದು ಉತ್ತಮ. ಅಲ್ಲೇ ನವಗ್ರಹಗಳ ಸಾನ್ನಿಧ್ಯ ಇದ್ದರೆ 9 ಸುತ್ತು ಕೈ ಮುಗಿದು ಪ್ರದಕ್ಷಿಣೆ ಆಗ್ತಕ್ಕಂಥದ್ದು ಬಹಳ ಒಳ್ಳೆಯದು. ಈ ಸಂದರ್ಭದಲ್ಲಿ ಓಂ ನಮಃ ಸೂರ್ಯಾಯ ಸೋಮಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿಭ್ಯಶ್ಚ ರಾಹುವೆ ಕೇತುವೆ ನಮಃ ಈ ಸ್ತೋತ್ರವನ್ನು ಜಪಿಸಿ ಶನಿ ಭಗವಾನರಿಗೆ ನಿಂತುಕೊಂಡೇ ಪೂಜೆ ಮಾಡಿಸೋದು ಭಾಳ ಉತ್ತಮ. ಈ ಸಂದರ್ಭದಲ್ಲಿ ಈಚೆ ಕಡೆ ಅಗ್ನಿಕುಂಡದಲ್ಲಿ ಎಳುಬತ್ತಿಯ ದೀಪವನ್ನು ಹಚ್ಚಿ ಹಾಗೆ ಶನಿ ಭಗವಾನರ ದೇವಸ್ಥಾನದಲ್ಲಿ ಪೂಜೆ ಮುಗಿದ ನಂತರ ದೇವರ ಸ್ಥಾನದಿಂದ ಈಚೆ ಬರಬೇಕಾದ್ರೆ ದೇವರಿಗೆ ಬೆನ್ನನ್ನು ತೋರಿಸ್ಬೇಡಿ. ಅನಂತರ ಯಾವುದಾದ್ರೂ ಆಂಜನೇಯನ ದೇವಸ್ಥಾನ, ಈಶ್ವರನ ದೇವಸ್ಥಾನ ಹಾಗೂ ಮಹಾಕಾಳಿ, ಅಯ್ಯಪ್ಪ ಸ್ವಾಮಿ ದೇವಸ್ಥಾನಗಳಲ್ಲಿ ಪೂಜೆ ಕೊಡ್ತಕ್ಕಂಥದ್ದು ಭಾಳ ಉತ್ತಮ. ದಿನನಿತ್ಯ 8 ಸಾರಿ ಹನುಮಾನ್ ಚಾಲೀಸ್ ಪಾರಾಯಣ ಮಾಡೋದ್ರಿಂದ ಶನಿ ದೋಷದ ಎಫೆಕ್ಟು ಕಡಿಮೆ ಆಗ್ತದೆ. ಇಲ್ಲಾಂದರೆ ನಿಮಗೇನು ಸಿಗಬೇಕು ಅಂತ ಇರ್ತದೋ ಅದು ಪೂರ್ಣ ಪ್ರಮಾಣವಾಗಿ ಸಿಗೋದಿಲ್ಲ. ಸಮಸ್ಯೆಗಳನ್ನು ಕ್ರಿಯೇಟ್ ಮಾಡೋ ಕಾರಣದಿಂದ ತಪ್ಪದೆ ಶನಿ ಭಗವಾನರಿಗೆ ಪರಿಹಾರಗಳನ್ನು ಮಾಡ್ಕೊಂಬೋದು ಉತ್ತಮ. ಹಾಗೆ ಶನಿವಾರಗಳಂದು ಪ್ರಯಾಣ ಮಾಡ್ತಕ್ಕಂಥ ಒಂದು ಸಂದರ್ಭಗಳಲ್ಲಿ ತುಂಬ ಹೆಚ್ಚಿನ ಜಾಗರೂಕತೆಯನ್ನು ವಹಿಸಿ ಸಂಜೆ ಪ್ರಯಾಣ ಅಥವಾ ರಾತ್ರಿ ಪ್ರಯಾಣದ ಸಂದರ್ಭಗಳಲ್ಲಿ ನಿಮ್ಮ ಒಡವೆ, ವಸ್ತ್ರ ಹಾಗೂ ಹಣ ಇತ್ಯಾದಿ ವಾಹನಗಳ ಬಗ್ಗೆ ಹೆಚ್ಚಿನ ಜಾಗರೂಕತೆಯನ್ನು ವಹಿಸ್ತಕ್ಕಂಥದ್ದು ಬಹಳ ಉತ್ತಮ. ಹಾಗೆ ಹೊಸ ವಾಹನಾದಿಗಳನ್ನು ತೆಗೆದುಕೋಬೇಕು ಅಂತ ಇದ್ದರೆ, ಮನೆ ಕಟ್ಟಬೇಕು ಅಂತಕ್ಕಂಥ ಅಭಿಲಾಷೆಯಲ್ಲಿದ್ದರೆ
ಒಳ್ಳೆಯ ದಿನ ಒಳ್ಳೆಯ ಮುಹೂರ್ತಗಳನ್ನು ನೋಡಿಕೊಂಡು ಆ ಕಾರ್ಯಗಳನ್ನು ಮಾಡೋದು ಭಾಳ ಉತ್ತಮ. ಏಕೆಂತಂದರೆ ನೀವು ಮನೆ ಕಟ್ಟಬೇಕು ಅಂತ ಹೊರಟಾಗ ಸಮಸ್ಯೆಗಳು ಕ್ರಿಯೇಟ್ ಆಗ್ಬೋದು, ಅಥವಾ ಹಣಕಾಸಿನ ಸಮಸ್ಯೆ ಬರ್ಬೋದು. ಯಾರೋ ನಿಮಗೆ ಆತ್ಮೀಯರು ನಾವು ಹಣಕಾಸಿನ ನೆರವನ್ನು ಕೊಡ್ತೀವಿ ಅಂತ ಹೇಳಿರ್ತಾರೆ, ಅಥವಾ ಯಾರೋ ಸ್ನೇಹಿತರು ಹೇಳಿರ್ತಾರೆ. ನೀವು ಕಾರ್ಯ ಪ್ರಾರಂಭ ಮಾಡಿದ ಮೇಲೆ ಅದು ಸಮಸ್ಯೆ ಆದರೆ ಆ ಕಾರ್ಯದಲ್ಲಿ ಅರ್ಧಂಬರ್ಧ ಕೆಲಸ ಆಗೋ ಕಾರಣದಿಂದ ಪೂರ್ಣ ಪ್ರಮಾಣದ ವ್ಯವಸ್ಥೆ ಇದ್ದಾಗ ಮಾತ್ರ ನೀವು ಮುಂದುವರಿಯೋದು ಭಾಳ ಒಳ್ಳೆಯದು. ಈ ಸಮಯದಲ್ಲಿ ಯಾರನ್ನೂ ನಂಬಿ ಗಡಿಬಿಡಿಯ ದೊಡ್ಡ ಮಟ್ಟದ ವ್ಯವಹಾರಗಳ ನಿರ್ಧಾರಗಳನ್ನು ತೆಗೆದುಕೋಬೇಡಿ. ಪೂರ್ಣ ಪ್ರಮಾಣವಾಗಿ ನಿಮ್ಮಲ್ಲಿ ಹಣಕಾಸಿನ ನೆರವಿದ್ದಾಗ ನಿಮ್ಮ ಏನು ವ್ಯವಹಾರಗಳ ಅಭಿಲಾಷೆ ಇರ್ತದೋ ಅವುಗಳನ್ನು ನೆರವೇರಿಸ್ಕೊಂಬುದು ಬಹಳ ಉತ್ತಮ. ಆದಷ್ಟು ಓಂ ನಮಃ ಶಿವಾಯ ಮಂತ್ರವನ್ನು ಜಪ ಮಾಡಿ. ಹಾಗೆ ವಿಶೇಷವಾಗಿ ಮಾರುತಿ ದೇವರಿಗೆ ಪೂಜೆ ಕೊಡಿ. ವೀಕ್ಷಕರೇ, ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಫಾಲೋ ಮಾಡಿ, ಆ ಲೈಕನ್ನು ಒತ್ತಿ, ಬೆಲ್ಲೈಕನ್ ಒತ್ತಿ. ನಮಸ್ಕಾರ.